ಕೆರೆಬೆಟ್ಟು ಗ್ರಾಮದ ಕುಂದಾರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡುಗೋಳು ಮಾರಣಹೋಮ ನಡೆದಿದ್ದು 350ಕ್ಕೂ ಅಧಿಕ ಕಾಡುಗೋಳುಗಳನ್ನು ಹತ್ಯೆ ಮಾಡಿ ಅನ್ಯ ಉದ್ದೇಶಕ್ಕೆ ಬಳಸಲಾಗಿದೆ. ಈ ಹಿಂದೆ ಹಗಲು ವೇಳೆಯಲ್ಲಿ ಹಿಂಡು ಹಿಂಡಾಗಿ ಕಾಣಿಸಿಕೊಳ್ಳುತ್ತಿದ್ದ ಕಾಡುಗೋಣಗಳು ಈಗ ಬೆರಳೆಣಿಕೆಯಷ್ಟು ಉಳಿದಿದ್ದು, ಅವುಗಳನ್ನು ಕೂಡ ಹಗಲು ರಾತ್ರಿ ವೇಳೆಯಲ್ಲಿ ಹತ್ಯೆ ಮಾಡಿ ಮಾಂಸ ಮಾಡಿ ಸಾಕ್ಷಿ ನಾಶ ಮಾಡಿ ಅಟ್ಟಹಾಸ ಮೆರೆದಿರುತ್ತಾರೆ. ಇವರಿಗೆ ಸ್ಥಳೀಯರು, ಪ್ರಭಾವಿ ವ್ಯಕ್ತಿಗಳು ಹಾಗೂ ಇಲಾಖೆಯವರ ಬೆಂಬಲ ಇದೆ. ಹಗಲು ವೇಳೆಯಲ್ಲಿ ಬೇಟೆಯಾಡುತ್ತಿರುವುದನ್ನು ಗಮನಿಸಿದರೆ ಇಲಾಖೆಯವರ ಮೇಲೆ ಅನುಮಾನ ಮೂಡುವಂತಾಗಿದೆ. ವಿಷಯ ಇಲಾಖೆಯವರ ಗಮನಕ್ಕೆ ಬಂದಿದ್ದರೂ ಮೌನವಾಗಿರುವುದನ್ನು ಗಮನಿಸಿದರೆ ಪ್ರಭಾವಿಗಳ ಒತ್ತಡಕ್ಕೆ ಸಿಲುಕಿದ್ದಾರೆ ಎನ್ನುವ ಶಂಕೆ ಇದೆ. ಆದ್ದರಿಂದ ಈ ಬಗ್ಗೆ ಸ್ಥಳೀಯ ಇಲಾಖೆಯನ್ನು ಹೊರಗೆರಿಸಿ ಸ್ವಯಂ ಪ್ರೇರಿತ ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಿ ದೇಶದ ಕಾನೂನನ್ನು ಗೌರವಿಸದೆ ಕಾನೂನು ಕೈಗೆತ್ತಿಕೊಂಡವರಿಗೆ ತಕ್ಕ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸುತ್ತೇನೆ. ಅರಣ್ಯ ಇಲಾಖೆಗೆ ಕೊಟ್ಟಿದ್ದೇನೆ, ಡಿ.ಸಿಗೂ ಕೊಟ್ಟಿದ್ದೇನೆ, ಆಮೇಲೆ ಮುಖ್ಯಮಂತ್ರಿಯವರಿಗೂ ಹಾಕಿದ್ದೇನೆ, ಮಾಜಿ CM ಸಿದ್ದರಾಮಯ್ಯನವರಿಗೂ. ಅವರಿಂದ ಒಂದು ತನಿಖೆಗೆ ಏನೋ ಒಂದು ಪೊಲೀಸ್ ವರಿಷ್ಠಾಧಿಕಾರಿ ನಿಕಟಪೂರ್ವ SP ಅರುಣ್ ಕುಮಾರಿಗೆ ಬಂದಿತ್ತು. ಅವರು ಇಲ್ಲಿ ಹೆಬ್ರಿಗೆ ತನಿಖೆಗೆ ಕಳಿಸಿದರು. ಅವರು ಆರೋಪಿ ಪರ ನಿಂತಿದ್ದಾರೆ ಹೊರತು ನಮಗೇನು ಸಹಾಯ ಮಾಡಿಲ್ಲ. ಆರೋಪಿಗಳನ್ನು ಎದುರಿನಲ್ಲಿಯೇ ಅವರು ನೊಯ್ಯ ಆರೋಪಿಗಳನ್ನು ಹಿಡಿತೇನೆ ಅಂತ ಹೇಳಿದರು. ಯಾರನ್ನು ಹಿಡಿಯಲಿಲ್ಲ. ಈಗ ಅದರ ಮೇಲೆ ಅವರಿಗೆ ಕೊಲ್ಲಿಗೆ ಶುರು ಮಾಡಿದ್ದು. ಅಲ್ಲಿ ಅವ್ರ ಹಿಂದೆ ಕಾಲಿಗೆ ಗುಂಡು ಹೊಡೆದು ಪೆಟ್ಟು ಮಾಡ್ತಿದ್ದವರು ಈಗ ಕೊಂದು ಸಾಗಿಸ್ತಾ ಇದ್ದಾರೆ. ಮತ್ತು ಅಲ್ಲಿ SI ಅವರು ನಾನು ಮನೇಲಿ ಇಲ್ಲದ ವೇಳೆಯಲ್ಲಿ ಮನೆಗೆ ಒಬ್ಬರು ದೀಪ ಎನ್ನುವ PC ಲೇಡೀಸ್ PC ಅವರನ್ನು ಮನೆಗೆ ಕಳಿಸಿ ಕಾಲಿ ಹಾಳಿದ ಮೇಲೆ ಸಹಿ ಹಾಕಿಸಿ ತಗೊಂಡೋಗಿದ್ದಾರೆ. ಅವಳು ಮನೇಲಿ ಕೇಳಿಲ್ಲಂತೆ, ಯಾಕೆ ನೀವು ಬರೆದ ಮೇಲೆ ಸಹಿ ಹಾಕ್ತೇನೆ ಅಂತ. ಅವರು ಅದನ್ನು ಕೇಳಲೇ ಇಲ್ಲ. ಅವರು SIಗೆ ಫೋನ್ ಮಾಡಿ ಕೇಳಿದ್ದು. ಕೇಳಿದ ಬೀಟ್ ಪುಸ್ತಕ ನಮಗೇನು ತೊಂದರೆ ಇಲ್ಲ ಹಾಗೆ ಅಂತ ಸುಳ್ಳು ಹೇಳಿ ಸುಳ್ಳು ವರದಿಯನ್ನು ಕಳಿಸಿಕೊಟ್ಟಿದ್ದಾರೆ. ನಾನಿಲ್ಲ, ಅವಳು ಹಾಕಿದ್ದು. ನಾನೇ ಅವಳು ಕೇಳಿದ್ರಂತೆ. ಇವಳು ನಾನು ತೋಟದಲ್ಲಿದ್ದೇನೆ, ಬಡುಕುಡೂರು ತೋಟದಲ್ಲಿ. ಅಲ್ಲಿ ಬರುವಾಗ ಇವರು ಹೀಗೆ ಮಾಡಿಟ್ಟಿದ್ದಾರೆ. ಅಂದರೆ ಇವರಿಗೆ ಸಪೋರ್ಟ್ ಮಾಡಿದ್ದಂತ ಆಯಿತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ನಂಬರ್ ಕೊಟ್ಟು ಹೋಗಿ ನಾನು ಫೋನ್ ಮಾಡಿದ್ರೆ ಒಂದು ಸರ್ತಿ ನಗ್ದರು, 2 ಸರ್ತಿ, 3ನೇ ಸರ್ತಿ ಫೋನ್ ಮಾಡಿದ ಕೂಡಲೇ ಬೇರೆ ಹತ್ರ ಕೊಟ್ಟು ಯಾರು ಫಾರೆಸ್ಟ್ರು ಅಂತ ಕೇಳ್ತಾರೆ. ಅದರ ಮೇಲೆ ಅದು ಬೀಟ್ ಫಾರೆಸ್ಟ್. ಅದರ ಮೇಲೆ ಇವರು ಬಂದರು, ಇದು ಹೊಸ ಫಾರೆಸ್ಟ್ ಯಾರು ಶೇಖರ್ ಫಾರೆಸ್ಟ್ ಏನೋ. ಅವ್ರಿಗೆ ಫಸ್ಟ್ ಬಂದು ಕೂಡ ನೆಗ್ಗಿದ್ದು. 2ನೇ ಸರ್ತಿ ಇನ್ನೊಬ್ಬರ ಹತ್ರ ಕೊಟ್ಟು ಯಾರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಅವ್ರಿಗೆ ಅಲ್ಲಿ ಆಫೀಸಲ್ಲೇ ಅದು ನಡೆದಿರುವಂಥ ಘಟನೆ ಅದು. ಇದಕ್ಕೇನು ಹೇಳಬೇಕು? ಮಾಡೋದು ಅಂತ ಹೇಳಿದ್ರೆ ಅದೇ ಊರಿನಲ್ಲೇ ಇದ್ದಾರೆ ಅವರೇ, ಅಲ್ಲಿ ಅವ್ರು ಲೋಕಲ್, ಬೇರೆ ಯಾರೂ ಇಲ್ಲ. ಕೆಲವರೆಲ್ಲ ಇದ್ದಾರೆ, ಇಲ್ಲಿ ಊರಿನಲ್ಲೇ ಇದ್ದಾರೆ, ಅವರಿಗೆಲ್ಲರೂ ಬೆಂಬಲ ಉಂಟು. ನಾವು ಸಿಂಗಲ್. ಏನು ಹೇಳಬೇಕು ಇದಕ್ಕೆ? ಕಾಡು ಜಿಂಕೆ, ಹಂದಿ, ಇನ್ನೊಂದೆಂತ ಮೊನ್ನೆ ಇತ್ತೀಚೆಗೆ ಒಂದು ಚಿರತೆ ಬರ್ತಾಯಿತ್ತು, ಅದು ಸರ್ವನಾಶ ಆಗಿದೆ. ಯಾವುದು ಒಂದು ಅಷ್ಟು ಆರತಿ ಹಿಂಡು ಜಿಂಕೆಗಳಿದ್ದು ಒಂದೇ ಒಂದು ಇಲ್ಲ, ಈಗ ಎಲ್ಲ ತೆಗೆದಾಗಿದೆ. ಈಗ ಕಾಡುಗೋಣಗಳ ಸರದಿ. ಇದರೆಲ್ಲ 99% ಮುಗ್ದಾಗಿದೆ. ಅದು ಬಿಟ್ಟು ಕಳೆದ ವರ್ಷ ಮರ ಕಡಿದಿದ್ದಾರೆ. ಹೆಚ್ಚು ಕಡಿಮೆ ಒಂದು 101 ಮರ ಹಗಲೇ ಕಡ್ದು. ಅದು ಹಗಲು ಕಡಿದು ಏನೋ ಯಾರೊಬ್ಬರು ಕಂಪ್ಲೇಂಟ್ ಮಾಡಿದರು. ಕಂಪ್ಲೇಂಟ್ ಮಾಡಿದ್ದಕ್ಕೆ 7 ಮರಕ್ಕೆ FI ಹಾಕಿದರು. ಉಳಿದ 94 ಮರಕ್ಕೆ ಸುದ್ದಿಯೇ ಇಲ್ಲ. ಸ್ಕ್ವಾಡ್ನವ್ರು ಬಂದ ಕೂಡಲೇ ಲೆಕ್ಕ ಮಾಡಿ ನೋಡುವಾಗ 101 ಮರ ಸಿಕ್ತು. ಇವರಿಗೆ ಮಾತ್ರ 7 ಮರ ಲೆಕ್ಕಕ್ಕೆ ಸಿಕ್ಕಿದ್ದ. ಎಲ್ಲ ಅಂದರೆ ಎಲ್ಲರೂ ಸೇರ್ಕೊಂಡಿದ್ದಾರೆ ಅಂತ ಇದ್ರ ಅರ್ಥ. ಅವತ್ತು ಯಾರೋ ACF ಯಾರೋ ಬಂದಿದ್ದು ಕಾಣ್ತದೆ ಮನೆಯಲ್ಲಿ. ಅದು ಹಾಗೆ ನಾನಂದರೆ ಇದು ಹೆಬ್ರಿಗೆ ಬಂದಿದ್ದೆ ಒಂದು ಮಿಷನ್ ರಿಪೇರಿಗೆ ಅಂತ. ಅವ್ರ ಹತ್ರ ಮಾತಾಡಬೇಕಿತ್ತು. ನಾನು ಮೊಬೈಲ್ ಹಿಡ್ಕೊಂಡು ಯಾವಾಗಲೂ ಬರುವುದಿಲ್ಲ, ಯಾವಾಗಲೂ ಮನೇಲೆ ಇಟ್ಟು ಬರು. ಅಲ್ಲಿ ಮನೆಗೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿ, ಹಂಗೆ ಫೋನಲ್ಲಿ ಮಾತಾಡಿ ಅಂತ ಹೇಳಿದ್ರಂತ ಅವಳು ಹೇಳಿಲ್ಲ ನಮ್ಮ ಯಜಮಾನ್ತಿ. ಫೋನೆಲ್ಲ ಮಾತಾಡೋ ವಿಷಯ ಅಲ್ಲ. ಹಾಗೆ ನಾನು ಮನೆಗೆ ಬಂದ ಮೇಲೆ ಬರ್ಬೋದಿತ್ತಲ್ಲ ಅವರಿಗೆ. ಅದೇ ಇದೊಂದು ಸ್ವಯಂ ಪ್ರೇರಿತ ಕೇಸ್ ದಾಸ್ಕೊಂಡು ತನಿಖೆ ನಡೆಸಬೇಕು, ಯಾರೇ ಅಪರಾಧಿಗಳು ಇರಲಿ. ಯಾಕಂದರೆ ಇದನ್ನು ಹೀಗೆ ಇನ್ನೂ ಬೆಳಕ್ಕೆ ಬಿಟ್ಟರೆ ಅವರು ಇನ್ನು ಯಾರನ್ನು ಏನು ಮಾಡ್ತಾರೆ? ಅವರಿಗೂ ಇದುಂಟು, ಬೆಂಬಲ ಉಂಟು.
ಒಬ್ಬರು ಬಂದಿದ್ದಾರೆ, ವ್ಯವಸಾಯ ಮಾಡಬೇಕೋ ಬೇಡವೋ ಅಂತ ಕೇಳಿದರು. ಅದರ ಅರ್ಥ ಏನು? ವ್ಯವಸಾಯ ಮಾಡಬೇಕಾದ್ರೆ ಕೊಲ್ಲಬೇಕು ಅಂತ. ಹಾಗಾದ್ರೆ ಇವರು ಮಾತ್ರ ವ್ಯವಸಾಯ ಮಾಡೋದು, ಉಳಿದರೆ ಯಾರು ವ್ಯವಸಾಯ ಮಾಡೋದಿಲ್ವ? ಗರ್ನಲ್ಲಿ ಹೊಡೆದು ಬೆರೆಸೋದು ಅಂತ ಆಯಿತು. ಗರ್ನಲ್ಲಿ ಹೊಡೆದು ನಾನು 20 ವರ್ಷದ ಹಿಂದೆ ಹೊಡೆದೆ. ನನ್ನ ಹತ್ರ 15-20 ದನಗಳಿದ್ದು. ನನಗೂ ಡೈರಿ ಹುಲ್ಲು ಒಂದು ಚೂರು ಬಿಡ್ತಿರಲಿಲ್ಲ ಗಾಡುಗಳು. ಆವಾಗ ನಾನೇನು ಮಾಡಬೇಕು? ನಾನು ಕೊಂದಿದ್ದೇನೆ, ಗರ್ನಲ್ಲಿ ಹೊಡಿತಿದ್ದೆ. ರಾತ್ರಿ ಬಂದು ತಿನ್ಕೊಂಡು ಹೋಗ್ತಾನೆ, ನನ್ನ ದನಗಳಿಗೆ ಹುಲ್ಲು ಇಲ್ಲ. ಇವ್ರು ಗರ್ನಲ್ಲಿ ಹೊಡೆದು ಬಿಡೋದು ಅರ್ಥ ಕಾಡುಕೊಂಡು ಸಾಯ್ತಾ ಸಂಖ್ಯೆ ಕಡಿಮೆ ಆಗ್ತದೆ? ಇಲ್ಲ. ಅದಕ್ಕೆ ನಾನೇನು ಮಾಡಿದೆ, ಸಗಣಿ ನೀರು ಹಾಕಲಿಕ್ಕೆ ಶುರು ಮಾಡಿದೆ ಹುಲ್ಲಿಗೆ. ನನ್ನ ದನ ತಗೊಳ್ತೀನಿಲ್ಲ, ಕಡೆ ಏನು ಮಾಡಿ ಸಗಣಿಯನ್ನು ಬುಡಕ್ಕೆ ಹಾಕಿದೆ. ತಿನ್ನೋದು ಕೈದು ಮಾಡೋದು ಅಲ್ವ? ಕಾಡುಗಳನ್ನು ಕೊಂದು ಇದು ಅದಕ್ಕೆ ಏನು ಪರಿಹಾರ ನೋಡಿದೆ ಬಿಟ್ಟರೆ ಕೊಲ್ಲು ಇದು ಅವರ ಈಗ ಏನು ಗದ್ದೆಗೆ ಬಂದು ಯಾರು ಬೇಸಾಯ ಆಗಿದೆ? ಈಗ ಏಪ್ರಿಲ್ನಲ್ಲಿ ಏನಿದೆ? ಗುಡ್ಡಲ್ಲಿ ಏನು ಒಂದು ಹನಿ ಕುಡಿಲಿಕ್ಕೆ ನೀರು ಕುಡಿಲಿಕ್ಕೆ ಬಿಡ್ತಲ್ಲ, ಹಗಲು ಕಾಯ್ತಾರೆ, ರಾತ್ರಿ ಹುಡುಕಿ ಹೊಡಿ. ಈಗ ನಿನ್ನೆ ಸಂಜೆ 6:30 ಆಗಿದೆ, ಬೆಳಗ್ಗೆ ಆಗಿದೆ. ನಿನ್ನೆ 6:30 ಹೊಡೆದಂದ್ರೆ ಡೆಫಿನೆಟ್ ಒಂದು ಮೇಲೆ 2 ಈಡು ಆಗಿದೆ ಅಂತ ಅದಕ್ಕೆ ಬಂದಿದ್ದಾರೆ ಅಂತ ಲೆಕ್ಕ. ನನ್ನ ಗದ್ದೆ ಹೊಡೆದು ನಾನು ಬೇಲೆಲ್ಲ ಕಟ್ಟಾಗಿದೆ, ಕಂಬ. ಅದು ಊರಿಗೆ ಬೆಳೆ ಬಂದು ತಿಂದರೆ ಬೆಳೆ ಪರಿಹಾರ ಉಂಟು. ನನಗೆ ಕಲ್ಕಂಬ ತುಂಡು ಪರಿಹಾರ ಕೊಡ್ತಾರೆ ಯಾರಾದರೂ? ಒಂದು ಕಂಬಕ್ಕೆ 200 ರೂಪಾಯಿ ಖರ್ಚು ಉಂಟು. ಅದನ್ನು ತರೋದು, ಅದಕ್ಕೆ ಇನ್ಸುಲೇಟ್ರ್ ಪಕ್ಕ ಹಾಕಲಿಕ್ಕೆ ಬರೋದಿಲ್ಲ. ಅದು ಒಂದು ಮಧ್ಯೆ ಕಂಬ ತುಂಡು ಅದು ಇನ್ಸುಲೇಟ್ರ್ ಹಾಕಬೇಕು, ಪೂರಕ್ಕೆ ತುದಿಯಿಂದ ಬೆಚ್ಚಬೇಕು.